ಬಂದಂಥ ಹಿರಿಯ ನಾಯಕರು ಯಾವುದಕ್ಕೆ ಕುಗ್ಬೇಡಿ, ನೀವು ನಾವೆಲ್ಲರೂ ಇದ್ದೀವಿ ನಿಮ್ಮ ಜೊತೆಗೆ ಸಮಾಜದವರು. ಇವತ್ತು ಅನ್ಯ ಸಮಾಜವನ್ನು ಕೂಡ ಇವತ್ತು ಗಣನೆಗೆ ತಗೊಂಡು ನಾವು ಮುಂದಿನ ದಿನಮಾನದಲ್ಲಿ ಕೆಲಸ ಮಾಡುವಂಥ ಅವ್ರ ಕೈಕಾಲು ಬಿದ್ದಾದರೂ ನಾವು ನಿಮ್ಮ ಪರವಾಗಿ ನಾವು ಮುಂದಿನ ದಿನಮಾನದಲ್ಲಿ ಕೆಲಸವನ್ನು ಮಾಡ್ತೀವಿ. ನಾವೆಲ್ಲರೂ ಕೂಡ ಇದ್ದೀವಿ. ನೀವು 5 ವರ್ಷ ಎಲ್ಲರೂ ನಾವು ಪಟ್ಕೊಂತ ಇರೋದು 5 ವರ್ಷ ದುಡ್ದಿದ್ದೀರಾ. ನಿಮಗೆ ಇಡೀ ಇವತ್ತು ಸಮಾಜದವ್ರು ಅಷ್ಟೇ ಅಲ್ಲ, ಅನ್ಯ ಸಮಾಜದವರು ಕೂಡ ಇವತ್ತು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ವಿಶೇಷವಾಗಿ ಮಹಿಳೆಯರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ನನಗೆ ಸಂಬಂಧನೇ ಇಲ್ಲ ಅಂತ ಮಹಿಳೆಯರು ಫೋನ್ ಮಾಡಿ ರಾಜ್ಯಾದ್ಯಂತ ಇವತ್ತು ಮೈಸೂರು, ಮಂಡ್ಯ, ಇವತ್ತು ಚಿತ್ರದುರ್ಗ ಆಗಿರ್ಬೋದು, ಇವತ್ತು ಚಿಕ್ಕಮಂಗ್ಳೂರು ಆಗಿರ್ಬೋದು, ಸಾಕಷ್ಟು ಕಡೆ ಮಂಗಳೂರು ಆಗಿರ್ಬೋದು, ಸಾಕಷ್ಟು ಕಡೆಯಿಂದ ಕರೆಗಳು ಬರ್ತಾ ಇದ್ದಾವೆ. ನೀವು ಯಾವುದಕ್ಕೂ ಕೂಡ ಎದೆಗುಂದಬೇಡಿ. ನೀವು ಕೆಲಸ ಮಾಡಿರೋಂಥದ್ದು ನಾವು ನೋಡಿದ್ದೀವಿ. ನಿಮಗೆ ಸಿಗಬೇಕಾಗಿತ್ತು ಟಿಕೆಟು ಅಂತೇಳಿ ಎಲ್ಲ ಕಡೆಯಿಂದ ಕೂಗಿ ಬರ್ತಾ ಇದೆ. ಈ ಒಂದು ವಿಶ್ವಾಸದಲ್ಲಿ ಮುಂದಿನ ಬರುವಂಥ 28ನೇ ತಾರೀಕು ಏನು ಸಭೆಯ ನಿರ್ಧಾರವನ್ನು ತಗೋತಾರೆ ಅದನ್ನು ನಾವು ನೋಡಬೇಕು. ಖಂಡಿತವಾಗ್ಲೂ ಕಣದಲ್ಲಿರೋದಂತೂ ಗ್ಯಾರಂಟಿ. ನಾನು ಇನ್ನು ಸರಿ ಮಾತಿಲ್ಲ. ನನ್ನ ಪತಿಯವರು ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರು ಇರ್ಬೋದು, ಅವರನ್ನ ಹೊರಗಿಟ್ಟು ಚುನಾವಣೆ ಮಾಡುವಂತ ಶಕ್ತಿ ನನಗಿದೆ. ನನ್ನ ಜಿಲ್ಲೆಯ ಜನರು ನನ್ನ ಜೊತೆಗಿದ್ದಾರೆ. ಇವತ್ತು ಅವ್ರನ್ನ ನಾನು ಇದ್ರಲ್ಲಿ ಹೇಳುತ್ತಾರಲ್ಲ, ಅವರ ಒಂದು ಇದಕ್ಕೆ ನಾನು ಏನೂ ಅಡ್ಡಿಪಡಿಸಲ್ಲ. ನನಗೆ ಸೂಕ್ತವಾದಂಥ ನ್ಯಾಯ ಕೊಟ್ಟರೆ ನಾನು ಸುಮ್ಮನೆ ಇರ್ತೀನಿ. ಇಲ್ಲ ಅನ್ಯಾಯನೇ ಆಯಿತು ಅಂತಂದ್ರೆ ಇಡೀ ನನ್ನ ಜಿಲ್ಲೆ ಜನ ನನ್ನ ಜೊತೆಗಿದ್ದಾರೆ. ಹೌದು, ಇವತ್ತು ನನಗೆ ಅನ್ಯಾಯ ಆಗಿದೆ. ಹೌದು, ಇವತ್ತು ಟಿಕೆಟ್ ಕೊಡ್ತಾರೆ. ಮತ್ತೆ ಇನ್ನು ಕಾಲಾವಕಾಶ ಇದೆ ಅಲ್ಲ B.Pharm ಕೊಡೋದಕ್ಕೆ. ಬದಲಾವಣೆ ಮಾಡಿ. ಇವತ್ತು ಮಾನ್ಯ ಚಿಮ್ಮನಕಟ್ಟಿಯವರು ಎಲೆಕ್ಷನ್ಗೆ ನಿಂತಾಗ ಹೆಸರು ಚೇಂಜ್ ಆಗಿತ್ತು. ದೇವರಾಜ್ ಪಾಟೀಲ್ ಅವ್ರದ್ದು ನಮ್ಮ ಜಿಲ್ಲೆಯಲ್ಲೇ ಹೆಸರು, ನಮ್ಮ ಜಿಲ್ಲೆಯಲ್ಲೇ ಇವತ್ತು ಅನೌನ್ಸ್ ಆದಂಥ ಹೆಸರು ದೇವರಾಜ್ ಅವ್ರದ್ದು ಅನೌನ್ಸ್ ಆಗಿತ್ತು. ಅದಾದ್ಮೇಲೆ ಮತ್ತೆ ಬದಲಾವಣೆ ಮಾಡಿ ಚಿಮ್ಮನಕಟ್ಟಿಯವ್ರಿಗೆ ಅವಕಾಶ ಮಾಡಿಕೊಟ್ರು. ನಮಗೂ ಕೂಡ ಅದೇ ರೀತಿ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದೀವಿ. ನಾವು ಅನೌನ್ಸ್ ಆಗಿದೆ, B.Pharm ಕೊಟ್ಟಿಲ್ವಲ್ಲ, ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಅಲ್ವಲ್ಲ. ಜಿಲ್ಲೆಯಲ್ಲಿ ಅವ್ರಿಗೆ ಕೊಟ್ಟಿದ್ದೀರಾ, ಅವಕಾಶ ಮಾಡಿಕೊಟ್ಟಿದ್ದೀರಾ. ಹೆಸರು ಅನೌನ್ಸ್ ಆದ್ರೂ B.Pharm ಚೇಂಜ್ ಮಾಡಿಕೊಟ್ಟಿದ್ದೀರಾ. ನಮಗೂ ಕೂಡ ಮಾಡಿಕೊಡಿ. ಹೆಸರು ಅನೌನ್ಸ್ ಆಗಿದೆ, B.Pharm ಮಾಡಿಕೊಡಿ. ಸೋತಂತವ್ರಿಗೆ ಕಳೆದ ಬಾರಿ ಸೋತಂತವ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಕೊಪ್ಪಳದಲ್ಲಿ ಮತ್ತೆ ಬೇರೆ ಕಡೆ. ನಮಗೂ ಕೂಡ ಈ ಸರಿ